ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಮೇಡಮ್, ನರೇಗಾದ ಹೊರಗುತ್ತಿಗೆ ನೌಕರರಿಗೆ ಕೂಡ ಸ್ಯಾಲ್ರಿ ಬರಲಿಲ್ಲ 5 ತಿಂಗಳಿನ ಅಂತೇಳಿ ಒಂದಷ್ಟು ಪ್ರೊಟೆಸ್ಟ್ಗಳನ್ನ ಮಾಡಿದ್ದಾರೆ. ಉಡುಪಿಯಲ್ಲೂ ಕೆಲವರಿಗೆ ಬರಲಿಲ್ಲ. ಯಾವುದು ನರೇಗಾ ಹೊರಗುತ್ತಿಗೆ ನೌಕರರಿಗೆ ನರೇಗಾ ಇಂಜಿನಿಯರ್ಸ್ಗೆ ಅದು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಲಿ, ಅವರಿಗೆ ಆ ಅಮೌಂಟ್ ಬಂದಿಲ್ಲ 5 ತಿಂಗಳಿಂದ. ಅದೇನೋ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಿನ್ನೂ ಪೇಮೆಂಟ್ ಆಗಿ 1 ವಾರದಲ್ಲಿ ಆಗುತ್ತೆ ಅಂತ ಹೇಳಿ 1 ತಿಂಗಳಿಗೂ ಜಾಸ್ತಿ ಆಯಿತು, ಬಟ್ ಆಗಿಲ್ಲ ಅಂತೇಳಿ ಈ ಮಾತಿನ ಈ ಉತ್ತರನ ದಯಮಾಡಿ ಎಲ್ಲರೂ ಪ್ರಚಾರ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಇದರಲ್ಲಿ ರಾಜಕಾರಣ ಇಲ್ಲ. ಈ ಉತ್ತರ ನಾನು ಹೇಳ್ತಾ ಇದ್ದೀನಿ ಯಾಕೆ ಪ್ರಚಾರ ಮಾಡಿ ಅಂತ ಇದ್ದೀನಿ ಅಂತಂದ್ರೆ, ಇಡೀ ರಾಜ್ಯಕ್ಕೆ ಈ ಸಂದೇಶ ಹೋಗ್ಲಿ, ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ ಅದು ಹೋಗ್ಲಿ ಅಂತ. ನರೇಗಾ ತಂದಿರೋದು ತಮ್ಗೆಲ್ಲರಿಗೂ ಗೊತ್ತು. ಮನಮೋಹನ್ ಸಿಂಗ್ ಸರ್ಕಾರ ಇತ್ತು, ಕಾಂಗ್ರೆಸ್ ಗವರ್ಮೆಂಟ್ ಇತ್ತು. ನರೇಗಾ ಯಾಕೆ ತಂದ್ರು ಅಂತಂದ್ರೆ, ದುಡಿಯುವ ಕೈಗೆ, ದುಡಿಮೆ ಮಾಡುವಂತ ಕೈಗೆ ಕೆಲಸವನ್ನ ಕೊಡ್ಬೇಕನ್ನುವಂತ ಒಂದು ಉದ್ದೇಶದಿಂದ ನಾವು ನರೇಗಾವನ್ನ ತಂದ್ವಿ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂತ ಇದೇ ಬಿಜೆಪಿಯವರು ನರೇಗಾನ ಬಹಳಷ್ಟು ವಿರೋಧ ಮಾಡಿದ್ರು. ತಮ್ಗೆಲ್ಲರಿಗೂ ಗೊತ್ತಿದೆ. ರೈತರಿಗೆ ಕೆಲಸಕ್ಕೆ ಆಳಿಲ್ದಂಗೆ ಮಾಡಿದ್ರು, ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಬಹಳಷ್ಟು ವಿರೋಧ ಮಾಡಿದ್ರು. ಅದಾದ್ಮೇಲೆ ಇಡೀ ದೇಶದಲ್ಲಿ ಅತ್ಯಂತ ಜನಪ್ರಿಯತೆಯನ್ನ ಗಳಿಸ್ತಾ ಇರುವಂತ ಯಾವ್ದಾದ್ರು ಒಂದು ಯೋಜನೆ ಇದ್ರೆ ಅದು ನರೇಗಾ ಅಂತ ಸಾಬೀತಾದ್ಮೇಲೆ ಎಲ್ಲ ಸುಮ್ಮನಾಗಿ ಅದನ್ನ ಕಂಟಿನ್ಯೂ ಮಾಡಿದ್ರು. ಈಗ 1 ತಿಂಗಳು ಈ ಮೆಸೇಜ್ನ ಪ್ಲೀಸ್ ದಯಮಾಡಿ ತೋರಿಸಿ. ಒಂದೇ 1 ತಿಂಗಳು ಗೃಹಲಕ್ಷ್ಮಿ ಹಣವನ್ನ ನಾವೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಇದೇ ಬಿಜೆಪಿ ನಾಯಕರು ಬಂದು ಬೊಂಬಡ ಹೊಡ್ಕೊಳ್ತಾರೆ. ಇಡೀ ರಾಜ್ಯದಲ್ಲಿ ಟಾಮ್ ಹಾಕ್ತಾರೆ. ಗ್ಯಾರಂಟಿಯಿಂದ ದುಡ್ಡು ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಯಾವಾಗ ಕೊಡ್ತೀರಾ, ಲಕ್ಷ್ಮಿ ಅಕ್ಕ ಎಲ್ಲಿದ್ದೀರಾ ಅಂತ ನನಗೆ ಕೇಳ್ತಾರೆ. 5 ತಿಂಗಳಾಯ್ತು, 1 ಅಲ್ಲ 2 ಅಲ್ಲ 3 ಅಲ್ಲ 5 ತಿಂಗಳಾಯ್ತು. ನರೇಗಾ ವರ್ಕರ್ಸ್ಗೂ ದುಡ್ಡು ಬರ್ತಾ ಇಲ್ಲ. ಏನು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತ ಇಂಜಿನಿಯರ್ಗಳಿಗೂ ದುಡ್ಡು ಬರ್ತಾ ಇಲ್ಲ. ಸುಮಾರು ದಿನದಿಂದ ನರೇಗಾದಲ್ಲಿ ಕೆಲಸ ಮಾಡ್ತಾ ಇರುವಂತ ಲೇಬರ್ ಕಾರ್ಡ್ ಇರುವಂತವ್ರಿಗೂ ಕೂಡ ದುಡ್ಡು ಬರ್ತಾ ಇಲ್ಲ. 5 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ಬಿಜೆಪಿಯ ಎಷ್ಟೆಲ್ಲ ಎಂಪಿಗಳಿದ್ದಾರೆ, ಹೋಗಿ ಅಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರ ಸರ್ಕಾರದ ಅಂಕು ಡೊಂಕನ್ನ ಪ್ರಶ್ನೆ ಮಾಡಕ್ಕೆ ಬರ್ತಾರೆ. ನಾಚಿಕೆ ಆಗಬೇಕು ಬಿಜೆಪಿ ಅವ್ರಿಗೆ. ತಾವು ಕೇಳಿರೋ ಪ್ರಶ್ನೆಗೆ ಅಭಿನಂದನೆ ಸಲ್ಲಿಸ್ತೀನಿ. 5 ತಿಂಗಳಿಂದ ನರೇಗಾ ದುಡ್ಡು ಬಂದಲ್ಲ, ಅದ್ರ ಬಗ್ಗೆ ಬಿಜೆಪಿಯವರು ಇಡೀ ರಾಜ್ಯದಲ್ಲಿ ಸುತ್ತಾಕಿ ಪ್ರೊಟೆಸ್ಟ್ ಮಾಡಬೇಕು. ಅದೇನೋ ಉಡುಪಿನಲ್ಲಿ ಏನೋ ಪ್ರೊಟೆಸ್ಟ್ ಮಾಡ್ತಾರಂತೆ, ಅದೇನೋ ಯೂನಿಟ್ಗೆ 35 ಪೈಸಾ. ಬಟ್ ಜನ ಕೈಗೆ ದುಡಿಮೆ ಸಿಗಬೇಕು ಅಂತ ನರೇಗಾ ಯೋಜನೆ ತಂದಿದೀವಿ, ಅದರ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಮೇಡಮ್, ನರೇಗಾದ ಹೊರಗುತ್ತಿಗೆ ನೌಕರರಿಗೆ ಕೂಡ ಸ್ಯಾಲ್ರಿ ಬರಲಿಲ್ಲ 5 ತಿಂಗಳಿನ ಅಂತೇಳಿ ಒಂದಷ್ಟು ಪ್ರೊಟೆಸ್ಟ್ಗಳನ್ನ ಮಾಡಿದ್ದಾರೆ. ಉಡುಪಿಯಲ್ಲೂ ಕೆಲವರಿಗೆ ಬರಲಿಲ್ಲ. ಯಾವುದು ನರೇಗಾ ಹೊರಗುತ್ತಿಗೆ ನೌಕರರಿಗೆ ನರೇಗಾ ಇಂಜಿನಿಯರ್ಸ್ಗೆ ಅದು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಲಿ, ಅವರಿಗೆ ಆ ಅಮೌಂಟ್ ಬಂದಿಲ್ಲ 5 ತಿಂಗಳಿಂದ. ಅದೇನೋ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಿನ್ನೂ ಪೇಮೆಂಟ್ ಆಗಿ 1 ವಾರದಲ್ಲಿ ಆಗುತ್ತೆ ಅಂತ ಹೇಳಿ 1 ತಿಂಗಳಿಗೂ ಜಾಸ್ತಿ ಆಯ್ತು, ಬಟ್ ಆಗಿಲ್ಲ ಅಂತೇಳಿ ಈ ಮಾತಿನ ಈ ಉತ್ತರನ ದಯಮಾಡಿ ಎಲ್ಲರೂ ಪ್ರಚಾರ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಇದರಲ್ಲಿ ರಾಜಕಾರಣ ಇಲ್ಲ. ಈ ಉತ್ತರ ನಾನು ಹೇಳ್ತಾ ಇದ್ದೀನಿ ಯಾಕೆ ಪ್ರಚಾರ ಮಾಡಿ ಅಂತ ಇದ್ದೀನಿ ಅಂತಂದ್ರೆ, ಇಡೀ ರಾಜ್ಯಕ್ಕೆ ಈ ಸಂದೇಶ ಹೋಗ್ಲಿ, ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ ಅದು ಹೋಗ್ಲಿ ಅಂತ. ನರೇಗಾ ತಂದಿರೋದು ತಮ್ಗೆಲ್ಲರಿಗೂ ಗೊತ್ತು. ಮನಮೋಹನ್ ಸಿಂಗ್ ಸರ್ಕಾರ ಇತ್ತು, ಕಾಂಗ್ರೆಸ್ ಗವರ್ಮೆಂಟ್ ಇತ್ತು. ನರೇಗಾ ಯಾಕೆ ತಂದ್ರು ಅಂತಂದ್ರೆ, ದುಡಿಯುವ ಕೈಗೆ, ದುಡಿಮೆ ಮಾಡುವಂತ ಕೈಗೆ ಕೆಲಸವನ್ನ ಕೊಡ್ಬೇಕನ್ನುವಂತ ಒಂದು ಉದ್ದೇಶದಿಂದ ನಾವು ನರೇಗಾವನ್ನ ತಂದ್ವಿ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂತ ಇದೇ ಬಿಜೆಪಿಯವರು ನರೇಗಾನ ಬಹಳಷ್ಟು ವಿರೋಧ ಮಾಡಿದ್ರು. ತಮ್ಗೆಲ್ಲರಿಗೂ ಗೊತ್ತಿದೆ. ರೈತರಿಗೆ ಕೆಲಸಕ್ಕೆ ಆಳಿಲ್ದಂಗೆ ಮಾಡಿದ್ರು, ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಬಹಳಷ್ಟು ವಿರೋಧ ಮಾಡಿದ್ರು. ಅದಾದ್ಮೇಲೆ ಇಡೀ ದೇಶದಲ್ಲಿ ಅತ್ಯಂತ ಜನಪ್ರಿಯತೆಯನ್ನ ಗಳಿಸ್ತಾ ಇರುವಂತ ಯಾವ್ದಾದ್ರು ಒಂದು ಯೋಜನೆ ಇದ್ರೆ ಅದು ನರೇಗಾ ಅಂತ ಸಾಬೀತಾದ್ಮೇಲೆ ಎಲ್ಲ ಸುಮ್ಮನಾಗಿ ಅದನ್ನ ಕಂಟಿನ್ಯೂ ಮಾಡಿದ್ರು. ಈಗ 1 ತಿಂಗಳು ಈ ಮೆಸೇಜ್ನ ಪ್ಲೀಸ್ ದಯಮಾಡಿ ತೋರಿಸಿ. ಒಂದೇ 1 ತಿಂಗಳು ಗೃಹಲಕ್ಷ್ಮಿ ಹಣವನ್ನ ನಾವೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಇದೇ ಬಿಜೆಪಿ ನಾಯಕರು ಬಂದು ಬೊಂಬಡ ಹೊಡ್ಕೊಳ್ತಾರೆ. ಇಡೀ ರಾಜ್ಯದಲ್ಲಿ ಟಾಮ್ ಹಾಕ್ತಾರೆ. ಗ್ಯಾರಂಟಿಯಿಂದ ದುಡ್ಡು ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಯಾವಾಗ ಕೊಡ್ತೀರಾ, ಲಕ್ಷ್ಮಿ ಅಕ್ಕ ಎಲ್ಲಿದ್ದೀರಾ ಅಂತ ನನಗೆ ಕೇಳ್ತಾರೆ. 5 ತಿಂಗಳಾಯ್ತು, 1 ಅಲ್ಲ 2 ಅಲ್ಲ 3 ಅಲ್ಲ 5 ತಿಂಗಳಾಯ್ತು. ನರೇಗಾ ವರ್ಕರ್ಸ್ಗೂ ದುಡ್ಡು ಬರ್ತಾ ಇಲ್ಲ. ಏನು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತ ಇಂಜಿನಿಯರ್ಗಳಿಗೂ ದುಡ್ಡು ಬರ್ತಾ ಇಲ್ಲ. ಸುಮಾರು ದಿನದಿಂದ ನರೇಗಾದಲ್ಲಿ ಕೆಲಸ ಮಾಡ್ತಾ ಇರುವಂತ ಲೇಬರ್ ಕಾರ್ಡ್ ಇರುವಂತವ್ರಿಗೂ ಕೂಡ ದುಡ್ಡು ಬರ್ತಾ ಇಲ್ಲ.
5 ತಿಂಗಳದಿಂದ ದುಡ್ಡು ಬರ್ತಾ ಇಲ್ಲ. ಬಿಜೆಪಿಯ ಎಷ್ಟೆಲ್ಲ MP ಗಳಿದ್ದಾರೆ, ಹೋಗಿ ಅಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರ ಸರ್ಕಾರದ ಅಂಕು ಡೊಂಕನ್ನ ಪ್ರಶ್ನೆ ಮಾಡಕ್ಕೆ ಬರ್ತಾರೆ. ನಾಚಿಕೆ ಆಗಬೇಕು ಬಿಜೆಪಿ ಅವ್ರಿಗೆ. ತಾವು ಕೇಳಿರೋ ಪ್ರಶ್ನೆಗೆ ಅಭಿನಂದನೆ ಸಲ್ಲಿಸ್ತೀನಿ. 5 ತಿಂಗಳದಿಂದ ನರೇಗಾ ದುಡ್ಡು ಬಂದಲ್ಲ, ಅದ್ರ ಬಗ್ಗೆ ಬಿಜೆಪಿಯವರು ಇಡೀ ರಾಜ್ಯದಲ್ಲಿ ಸುತ್ತಾಕಿ ಪ್ರೊಟೆಸ್ಟ್ ಮಾಡಬೇಕು. ಅದೇನೋ ಉಡುಪಿನಲ್ಲಿ ಏನೋ ಪ್ರೊಟೆಸ್ಟ್ ಮಾಡ್ತಾರಂತೆ, ಅದೇನೋ ಯೂನಿಟ್ಗೆ 35 ಪೈಸಾ. ಬಟ್ ಜನ ಕೈಗೆ ದುಡಿಮೆ ಸಿಗಬೇಕು ಅಂತ ನರೇಗಾ ಯೋಜನೆ ತಂದಿದೀವಿ, ಅದರದ್ದು 5 ತಿಂಗಳದಿಂದ ದುಡ್ಡು ಬಿಡುಗಡೆ ಆಗಿಲ್ಲ. ಮೊದಲು ಅದರ ವಿರುದ್ಧ ಪ್ರೊಟೆಸ್ಟ್ ಮಾಡಿ ಅಂತ ಬಿಜೆಪಿಯವರಿಗೆ ಕರೆ ಕೊಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.